ಸಿಎಂ ಎಜುಸಿಟಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 2024 ಏನು ಇತ್ತೀಚೆಗೆ ನಡೆದಂತಹ 2024 KCET ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತೇಳಿ ಒಂದು ಅನಲೈಸ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ಕಂಟೆಂಟ್ಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಹೋಗ್ತಾ ನೋಡೋದಾದ್ರೆ ನೆಕ್ಸ್ಟು ನಾವು ಯಾವುದೋ ಒಂದು ನಮಗೆಲ್ಲ ಗೊತ್ತಿರೋ ಹಾಗೆ KCET ಎಕ್ಸಾಮಿನೇಷನ್ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಯಾರು ತನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಎಕ್ಸಾಮಿನೇಷನ್. ಇಫ್ ಯು ಎಕ್ಸಾಮ್ನ ಪಾಸ್ ಆಗಿದ್ದಾರೆ ಅಂತೇಳಿದ್ರೆ ಅವ್ರಿಗಿರ್ತಕ್ಕಂಥ ಒಂದು ಫೆಸಿಲಿಟೀಸ್ ಆಗಿರ್ಬೋದು, ಒಂದು ಯಾವುದೇ ಒಂದು ಕಾಲೇಜಿಗೆ ಸೇರೋಕ್ಕೆ ಒಂದು ಎಕ್ಸ್ಟ್ರಾ ಆ್ಯಡೆಡ್ ಅಡ್ವಾಂಟೇಜಸ್ ಅಂತೇಳಿ ಕರಿತಾ ಹೋಗ್ಬೋದು. ಹಾಗೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಎಕ್ಸಾಮಿನೇಷನ್ ಒಂದು KCET ಎಕ್ಸಾಮಿನೇಷನ್ಗೆ ನೀವು ಎಲಿಜಿಬಿಲಿಟಿ ತೊಗೋಬೇಕು ಅಂತೇಳಿದ್ರೆ ಇಫ್ ಸಪೋಸ್ ಇನ್ ಕೇಸ್ ಜನರಲ್ ಮೆಡಿ ಸ್ಟೂಡೆಂಟ್ಸ್ ಆಗಿದ್ದರೆ ಮಿನಿಮಮ್ 40% ಮಾರ್ಕ್ಸ್ನ ಸ್ಕೋರ್ ಮಾಡಲೇಬೇಕಾಗುತ್ತೆ ಎರಡು ಸಬ್ಜೆಕ್ಟಿಂದ ಸೇರಿ. ಸಪೋಸ್ ಇನ್ ಕೇಸ್ ಏನಾದರೂ ಜನರಲ್ ಮೆರಿಟ್ ಬಿಟ್ಟು ಅದರ್ ಕ್ಯಾಟಗರೀಸ್ ಪೀಪಲ್ ಆಗಿದ್ದಾರೆ ಅಂತೇಳಿದ್ರೆ ಅವರು ಮಿನಿಮಮ್ 35% ಸ್ಕೋರ್ ಮಾಡಿರಲೇಬೇಕಾಗುತ್ತೆ. ಹಾಗೆ ಇದು KCET ಎಕ್ಸಾಮಿನೇಷನ್ ಕಟ್ ಆಫ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವುದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪಾಯಿಂಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಂತೇಳಿ ಕರಿತೀವಿ. ಒಂದು ಎಕ್ಸಾಮಿನೇಷನ್ಗೆ ಎಷ್ಟು ಜನ ಎಕ್ಸಾಮ್ನ ಬರ್ದಿದೆ, ಎಷ್ಟು ಜನ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರಲ್ಲಿ ಎಷ್ಟು ಜನ ಎಕ್ಸಾಮ್ಗೆ ಅಟೆಂಡ್ ಆಗಿದ್ದಾರೆ ಅಂತೇಳಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ಸ್ವಲ್ಪ ಡೌಟ್ ಇರ್ಬೋದು, ಈಗ ಎಕ್ಸಾಮ್ಗೆ ಒಂದು 1000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ, 800 ಜನ ಮಾತ್ರ ಎಕ್ಸಾಮ್ನ ಬರೆದಿದ್ದಾರೆ. ಹಾಗಾದರೆ 1000 ಜನನ ಕನ್ಸಿಡರ್ ಮಾಡ್ತಾರೆ, 800 ಜನನ ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ಅಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ಯಾರು ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೋ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಅಲ್ಲಿ 800 ಜನದಲ್ಲಿ 6% ಮಾತ್ರ ಎಲಿಜಿಬಿಲಿಟಿ ಕೊಡ್ತಾರೆ, 1000ನ ಕನ್ಸಿಡರ್ ಮಾಡಲ್ಲ. ಹಾಗೆ ಈಗ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದ್ದಾರೆ ಅಂತೇಳಿದ್ರೆ ನೀವು ಈಸಿಯಾಗಿ ಅಸ್ಯೂಮ್ನ ಮಾಡ್ಕೋತಾ ಹೋಗ್ಬೋದು. ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಇದ್ದರೆ ಈಸಿಯಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಕಟ್ ಆಫ್ ಕೂಡ ಕಡಿಮೆ ಇರುತ್ತೆ. ಆ್ಯಸ್ ಪರ್ ರಿಸಲ್ಟ್ ಪ್ರಕಾರ KE ಅಪ್ಡೇಟ್ ಪ್ರಕಾರ ಈ ಸಲ 84% ಆಫ್ ಪೀಪಲ್ ಅಟೆಂಡ್ ಆಗಿದ್ದಾರೆ ಎಕ್ಸಾಮಿನೇಷನ್ಗೆ ಅಂತೇಳಿ. ಅದು ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ. ಆ್ಯಂಡ್ ಸೆಕೆಂಡ್ ಅವನು ಎಕ್ಸಾಮ್ ಡಿಫಿಕಲ್ಟಿ ಅಂತೇಳಿ ಕರಿತೀವಿ. ಎಕ್ಸಾಮ್ ಯಾವುದ್ರ ಬೇಸಿಸ್ ಮೇಲೆ ಎಷ್ಟು ಡಿಫಿಕಲ್ಟಿ ಆಗಿರುತ್ತೆ ಅದ್ರ ಮೇಲೂ ಕೂಡ ನಾವು ಈಸಿಯಾಗಿ ಇಮ್ಯಾಜಿನ್ ಮಾಡ್ಬೋದು ಕಟ್ ಆಫ್ ಎಷ್ಟಿರುತ್ತೆ ಅಂತೇಳಿ. ಸಪೋಸ್ ಇನ್ ಕೇಸ್ ಎಕ್ಸಾಮ್ ಡಿಫಿಕಲ್ಟಿ ಸ್ವಲ್ಪ ಹಾರ್ಡ್ ಇತ್ತು ಅಂತೇಳಿ, ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಇತ್ತು ಅಂತೇಳಿದ್ರೆ ಈಸಿಯಾಗಿ ನಾವು ಇಮ್ಯಾಜಿನ್ ಮಾಡ್ಕೋಬೋದು ಕಟ್ ಆಫ್ ಕೂಡ ಏನಾಗುತ್ತೆ ಕಡಿಮೆ ಬರುತ್ತೆ. ಯಾಕೆಂದರೆ ಎಕ್ಸಾಮ್ ಡಿಫಿಕಲ್ಟೀಸ್ ಇದ್ದಾಗ ಯಾರು ಸಬ್ಜೆಕ್ಟು ಗ್ರಿಪ್ ಇರುತ್ತೋ, ಚೆನ್ನಾಗಿ ಸ್ಟಡಿ ಮಾಡಿರ್ತಾರೋ ಅವ್ರು ಮಾತ್ರ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಯಾರು ಮೀಡಿಯಮ್ ಲೆವೆಲ್ ಓದ್ಕೊಂಡಿರ್ತಾರೋ ಅವರು ಕನ್ಫ್ಯೂಷನ್ಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದ್ದರೆ ನೀವು ಕಟ್ ಆಫ್ನ ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫಿಕಲ್ಟೀಸ್ ಕಡಿಮೆ ಇದ್ದರೆ ನೀವು ಕಟ್ ಆಫ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಅವನು ರಿಸರ್ವೇಷನು. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಇದೊಂದು ಆ್ಯಡೆಡ್ ಅಡ್ವಾಂಟೇಜಸ್ ಅಂತೇಳಿ ಕರಿಬೋದು. ಯಾರು ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಎಕ್ಸಾಮಿನೇಷನ್ಸ್ ಆಗ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಎಕ್ಸಾಮಿನೇಷನ್ ಒಂದು ರಿಸರ್ವೇಷನ್ ಕ್ರೈಟೀರಿಯಾನ ಫಾಲೋ ಮಾಡ್ತಾರೆ. ಅದೇ ರೀತಿ KCETಲ್ಲೂ ಕೂಡ ರಿಸರ್ವೇಷನ್ ಇರ್ತದೆ. ಜನರಲ್ ಮೆರಿಟ್ ಆಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು, 2A 2B 3A 3B SC ST PWD ಈ ಥರ ರಿಸರ್ವೇಷನ್ ಮಾಡ್ತಾ ಹೋಗ್ತಾರೆ. ಸಪೋಸ್ 100 ಮೆಂಬರ್ಸ್ ಎಲಿಜಿಬಿಲಿಟಿ ಇದ್ದಾರೆ ಅಂತೇಳಿದ್ರೆ 100 ಮೆಂಬರ್ಸ್ನೂ ಕೂಡ ಬೇಸ್ಡ್ ಅಪಾನ್ ಗೌರ್ಮೆಂಟ್ ರಿಸರ್ವೇಷನ್ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಸೆಗ್ರಿಗೇಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒಂದು ಪ್ರೀವಿಯಸ್ ಇಯರ್ ಟ್ರೆಂಡ್ ಅಂತೇಳಿ ಕರಿತೀವಿ. ನೀವು 2024 ನೀವು ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತೇಳಿದ್ರೆ ಪ್ರೀವಿಯಸ್ ಇಯರ್ ಇದನ್ನ ನೀವು ಕನ್ಸಿಡರ್ ಮಾಡ್ತಕ್ಕಂಥ ನೆಸೆಸಿಟಿ ಇರುತ್ತೆ. ಯಾಕೆ ಅಂತೇಳಿದ್ರೆ ಅಲ್ಲಿ ನಿಮ್ಗೊಂದು ಟ್ರೆಂಡ್ಸು ಅರ್ಥ ಆಗ್ತಾ ಹೋಗುತ್ತೆ. ವಾಟ್ ಮೈಟ್ ಬಿ ದಿ ಅವರೇಜ್, ನೀವೊಂದು ಅವರೇಜ್ ಕಟ್ ಆಫ್ನ ತಗೋತು ಅಂತೇಳಿದ್ರೆ ನೀವು ಈಸಿಯಾಗಿ ನೀವು ಅಸಂಪ್ಷನ್ನ ಮಾಡ್ತಾ ಹೋಗ್ಬೋದು. ಹಾಗೆ ನಾವು ಲಾಸ್ಟ್ ಪ್ರೀವಿಯಸ್ ಇಯರ್ ನಡೆತಕ್ಕಂಥ ಎಕ್ಸಾಮ್ದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲೂ ಕೂಡ 2015 2023ವರೆಗೂ 6 ಇಯರ್ಸ್ ಇದು ಡಾಟಾ ನಮ್ಮ ಹತ್ರ ಇದೆ. ಈ 6 ಇಯರ್ಸ್ ಡಾಟಾದಲ್ಲಿ ನೀವು 2015 2023ವರೆಗೂ ನೋಡೋದಾದರೆ ನಮಗೆಲ್ಲರಿಗೂ ಗೊತ್ತಿರೋಗೆ ಲಾಸ್ಟ್ 2023 ಮತ್ತು ಈ 2 ವರ್ಷ ಮಾತ್ರ KCET ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದ್ದು. ಇದಕ್ಕಿಂತ ಮುಂಚೆ ಯೂನಿವರ್ಸಿಟಿಗಳಲ್ಲಿ ಕಂಡಕ್ಟ್ ಮಾಡ್ತಿದ್ರು. ನಾವು ನೋಡೋದಾದರೆ ಅತಿ ಹೆಚ್ಚು KCET ಎಕ್ಸಾಮಿನೇಷನ್ನ ಮೈಸೂರು ಯೂನಿವರ್ಸಿಟಿಯಲ್ಲೇ ಕಂಡಕ್ಟ್ ಆಗಿರ್ತಕ್ಕಂಥ ನಾವು ಕಾಣ್ಬೋದಾಗಿದೆ. ಈಗ KCET ಎಕ್ಸಾಮಿನೇಷನ್ KEL ಆಗಿರೋದ್ರಿಂದ ನಾವು ಒಂದು ಸ್ಟ್ಯಾಂಡರ್ಡ್ನ ನಾವು ಸ್ವಲ್ಪ ಜಾಸ್ತಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ನೀವು 6 ಇಯರ್ಸ್ಗೆ 6 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 2018 ನೀವು ತೆಗೆದುಕೊಂಡ್ರೆ ಜನರಲ್ ಮೆರಿಟ್ 144, ಕ್ಯಾಟಗರಿ 1 132, 2A 132, 2B 130,
ಆ್ಯಂಡ್ 3A 136, 3B 138, SC 132, ST 132, PW 118. ನನ್ನ ಪ್ರಕಾರ ಇದು ಇರೋ ಡಾಟಾ ಪ್ರಕಾರ ಇದು ಲೀಸ್ಟೆಸ್ಟ್ ಎಲಿಜಿಬಿಲಿಟಿ ಅಂತ ಹೇಳಿ ಕರಿಬೋದು. ಯಾಕೆಂದರೆ 2018 ಎಕ್ಸಾಮಿನೇಷನ್ ಡಿಫಿಕಲ್ಟಿ ಕೂಡ ಅಷ್ಟೇ ಜಾಸ್ತಿ ಇತ್ತು. ಹಾಗಾಗಿ ಕಟ್ ಆಫು ಕೂಡ ಕಡಿಮೆಗೆ ನಿಂತಿದೆ ಅಂತ ಹೇಳ್ಬೋದು. ಹಾಗೆ ನೀವು ತೊಗೊಳ್ಳೋದರೆ 2015 ತೊಗೊಳ್ಳೋದ್ರೆ ಕಟ್ ಆಫ್ ತುಂಬ ಜಾಸ್ತಿ ನಿಂತಿದೆ. ಹಾಗೆ ಇನಿಷಿಯಲ್ ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಕಟ್ ಆಫು ಕೂಡ ಜಾಸ್ತಿ ನಿಂತಿದೆ. ಈಗ ನಾವು ಮೇಯ್ನಾಗಿ ಕನ್ಸಿಡರ್ ಮಾಡಬೇಕಾಗಿರೋದು 2023 ಕಟ್ ಆಫ್. ಯಾಕೆ ಅಂತ ಹೇಳಿದ್ರೆ ಪ್ರೀವಿಯಸ್ ಎಕ್ಸಾಮಿನೇಷನ್ ಎಲ್ಲದೂ ಕೂಡ ಯೂನಿವರ್ಸಿಟಿಯಲ್ಲಿ ಕಂಡಕ್ಟ್ ಮಾಡ್ತಿರ್ತಕ್ಕಂಥ ಎಕ್ಸಾಮಿನೇಷನ್ನು. ಆದರೆ 2023ರಿಂದ ಏನು ನಮ್ಮ KEA ಕಂಡಕ್ಟ್ ಮಾಡಿರೋದ್ರಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮಿನೇಷನ್ ಮಾಡಿರೋದ್ರಿಂದ ಈ 2023 ಡಾಟಾ ನಮಗೆ ತುಂಬ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಜನರಲ್ ಮೆರಿಟ್ಗೆ ನೋಡೋದಾದ್ರೆ 166, 150, ಕ್ಯಾಟಗರಿ 1ಗೆ 156, 2Aಗೆ 154, 2Bಗೆ 154, 3Aಗೆ 158, 3Bಗೆ 160, SCಗೆ 152, STಗೆ 152, PWDಗೆ 126. ಇದು 2023 ಡಾಟಾ ಆಗಿರೋದ್ರಿಂದ ನಾನು ತುಂಬ ಜನ ಹತ್ರ ಚೆಕ್ ಮಾಡಿ ನೋಡಿದಾಗ 2023ಲೂ ಕೂಡ ಎಕ್ಸಾಮಿನೇಷನ್ನು ಒಂದು ಮೀಡಿಯಮ್ ಲೆವೆಲ್ ಆಫ್ ಈಸಿ ಇತ್ತು ಅಂತೇಳಿ ಕೇಳ್ಪಟ್ಟಿದ್ದೆ. ಆ್ಯಸ್ ಕಂಪೇರ್ ಟು ಯೂನಿವರ್ಸಿಟಿ ಮಾಡ್ತಿರ್ತಕ್ಕಂಥ ಎಕ್ಸಾಮಿನೇಷನ್ಗೆ ಕಂಪೇರ್ ಮಾಡಿದ್ರೆ ಎಸ್ಪೆಷಲಿ ಪೇಪರ್ ಲೆವೆಲ್ ಡಿಫಿಕಲ್ಟೀಸ್ ಕಡಿಮೆ ಇತ್ತು ಅಂತೇಳಿ ಹೇಳಿದರು. ಅದೇ ರೀತಿ ಈ ವರ್ಷವೂ ಕೂಡ ಒಂದು ಏನು ಪೇಪರ್ 1 ಡಿಫಿಕಲ್ಟೀಸ್ ತುಂಬ ಕಡಿಮೆ ಇತ್ತು. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಈಸಿಯಾಗಿ ಎಲ್ಲರೂ ಕೂಡ ಟ್ಯಾಕಲ್ ಮಾಡ್ಬೋದಂತ ಕ್ವಶನ್ಸ್ನೇ ಕೊಟ್ಟಿದ್ರು. ಆಮೇಲೆ ಇನ್ನು ನಮ್ಮ ಕಾಮರ್ಸ್ ಪೇಪರ್ಗೆ ಬಂದರೆ ಇಟ್ಸ್ ಎನ್ ಅವರೇಜ್ 50% 50% ಈಸಿ, 50% ಡಿಫಿಕಲ್ಟ್ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿತ್ತು. ಹಾಗಾಗಿ ನಾವು ಪೇಪರ್ 1 ನಾವು ಇಲ್ಲಿ ಮೇನ್ ಕನ್ಸಿಡರ್ ಮಾಡೋದ್ರಿಂದ ಏನು 2023 ಟ್ರೆಂಡ್ ಇದೆ ಅದೇ ಈ ಸಲಿನೂ ಫಾಲ್ ಆಗ್ಬೋದು ಅನ್ನೋ ಒಂದು ಅಸಂಪ್ಷನ್ಲಿದೆ. ಇದೆಲ್ಲ ಬೇಸಿಸ್ ಮೇಲೆ ಒಂದು 2024ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ತೊಗೊಬಂದಿದ್ದೇನು ಅಂತ ನೋಡೋಣ. This is the 2024 expected cutoff for the KCET examinations commerce. ಜನರಲ್ ಮೆರಿಟ್ಗೆ ನೋಡೋದಾದ್ರೆ 168 ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ಕ್ಯಾಟಗರಿ 1ಗೆ 156 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 2Aಗೆ 156, 2Bಗೆ 156, 3Aಗೆ 158, 3Bಗೆ 160, SCಗೆ 150, STಗೆ 150, ಹಾಗೆ PWDಗೆ 150. ಇದೇನಿದೆ ಇನ್ನು ಆಲ್ಮೋಸ್ಟ್ 2023ಗೆ ಸಿಮಿಲರ್ ಆಗಿರ್ತಕ್ಕಂಥ ಡಾಟಾ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಎಲ್ಲದೂ ಕೂಡ 6 years ಡಾಟಾ ಆಗಿರ್ಬೋದು. ನಾವೇನು 4 ಫ್ಯಾಕ್ಟರ್ಸ್ನ ತಗೊಬಂದು ಆ 4 ಫ್ಯಾಕ್ಟರ್ಸ್ ಆಗಿರ್ಬೋದು. ಇದೇ ರೀತಿ ಇನ್ನು ಹಲವಾರು ವಿಷಯಗಳ ಬೇಸಿಸ್ ಮೇಲೆ ನಾವು ಒಂದು ಡಾಟಾನ ತಯಾರು ಮಾಡಿದ್ವಿ. ಇದು ಫೈನಲ್ ಅಲ್ಲ, ಇಟ್ ಈಸ್ ಅವರ್ ಅಸಂಪ್ಷನ್ಸ್. ಇಟ್ ಮೈಟ್ ಬಿ ಮೋಸ್ಟ್ ಪ್ರಾಬಬ್ಲಿ ಇದೇ ನಿಮಗೆ ರಿಸಲ್ಟ್ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಇಂಟೆನ್ಷನ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಲಿ, ಕಡಿಮೆ ಮಾರ್ಕ್ಸಿಗೆ ಎಲ್ಲರೂ ಕೂಡ ಕಡಿಮೆ ಮಾರ್ಕ್ಸಿಗೆ ಕಟ್ ಆಫ್ ನಿಂತ್ಕೊಳ್ಳಿ, ಎಲ್ಲರದು ಕೂಡ ಕ್ಲಿಯರ್ ಆಗಲಿ, ಯಾರು ಕಷ್ಟಪಟ್ಟು ಓದಿರ್ತಾರೋ ಅವ್ರಿಗೊಂದು ವ್ಯಾಲ್ಯೂ ಸಿಗಲಿ ಅಂತ ಹೇಳ್ತಾ ನಮ್ಮ ಇಷ್ಟವರು ನಿಮ್ಮ ಟೈಮ್ ನಮ್ಮ ವಿಡಿಯೋ ನೋಡಲಿಕ್ಕೋಸ್ಕರ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಾಗಿ CM ಎಜುಸಿಟಿ ಯೂಟ್ಯೂಬ್ ಚಾನಲ್ನ ಪರವಾಗಿ ನಿಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಾಮರ್ಸ್ ಬ್ಯಾಚ್ಮೇಟ್ಸ್ ಆಗಿರ್ಬೋದು, ಯಾರಾದರೂ ಕಾಮರ್ಸ್ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಇದೇ ರೀತಿ ಮುಂದಿನ ಕಂಟೆಂಟ್ಸಿಗಾಗಿ ದಯವಿಟ್ಟು CM ಎಜುಸಿಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೆ.